ನೀವು ಮೊಬೈಲ್ ಡಾಟಾ ಎಷ್ಟು ಯೂಸ್ ಮಾಡಿರತ್ತ ಚೆಕ್ ಮಾಡೋಕೆ ಇಲ್ಲಿ ನೋಟಿಫಿಕೇಶನ್ ಬಾರದೊಳಗೆ ಬರ್ತಾವ. ಕೆಲವೊಂದು ಫೋನ್ ಒಳಗೆ ಅದು ಇನ್ಬಿಲ್ಟ್ ಆಗಿ ಕೊಡ್ತಾರೆ, ಇನ್ನು ಕೆಲವು ಫೋನ್ ಒಳಗೆ ಅದು ಇನ್ಬಿಲ್ಟ್ ಆಗಿರಲ್ಲ. ಇನ್ಬಿಲ್ಟ್ ಆಗಿ ಕೊಡದೇ ಇರೋ ಫೋನ್ ಒಳಗೆ ಇದು ಯಾವ ರೀತಿ ಸೆಟ್ ಮಾಡ್ಬೇಕಂತ ಈ ವಿಡಿಯೋದ ತಿಳ್ಕೊಂಬ್ರಿ. ವಿಡಿಯೋ ಕೊನೆ ತನಕ ನೋಡ್ರಿ. ಬರೀ ವಿಡಿಯೋ ಸ್ಟಾರ್ಟ್ ಮಾಡಮ್ಮ. ನೀವು ಒಂದ್ಸಲ ನಿಮ್ಮ ಸೆಟ್ಟಿಂಗ್ಸ್ದೊಳಗೆ ಹೋಗಿ ಡಾಟಾ ಯೂಸಸ್ ಅಂತ ಸರ್ಚ್ ಮಾಡಿರಿ. ಇಲ್ಲೇ ಐತಲ್ಲಿ ಫಸ್ಟ್ ಆಪ್ಷನ್, ಅದ್ರ ಮ್ಯಾಗೆ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಎಲ್ಲಾದರೂ ಶೋ ಡಾಟಾ ಯೂಸ್ ಅಂತ ಇತ್ತಂದ್ರೆ ಅದು ಚೆಕ್ ಮಾಡಿರಿ. ಒಂದು ವೇಳೆ ಇತ್ತಂದ್ರೆ ಅಲ್ಲಿದೆ ನೀವು ಆನ್ ಮಾಡಿರಿ. ಒಂದು ವೇಳೆ ಇದ್ದಿದ್ದಿಲ್ಲ ಅಂದ್ರೆ ಇದು ಯಾವ ರೀತಿ ಆನ್ ಮಾಡ್ಬೇಕಂತ ಈಗ ತಿಳ್ಕೊಂಬ್ರಿ. ಇದು ಎಲ್ಲ ಫೋನ್ ಒಳಗೆ ವರ್ಕ್ ಆಗ್ತೈತಿ. ಈ ಆಪ್ಷನ್ ಇನ್ಬಿಲ್ಟ್ ಇರಲಿ ಅಥವಾ ಇರದೇ ಇರಲಿ ಅಂದ್ರೂ ಇದು ಕೆಲಸ ಮಾಡ್ತದೆ. ಅದಕ್ಕೆ ಏನು ಮಾಡ್ಬೇಕಂದ್ರೆ ನೀವು ಪ್ಲೇಸ್ಟೋರ್ನ ಓಪನ್ ಮಾಡಿರಿ. ಈಗ ಡಾಟಾ ಸ್ಪೀಡೋಮೀಟ್ರ್ ಅಂತ ಸರ್ಚ್ ಮಾಡಿರಿ, ಅಥವಾ ಡಾಟಾ ಸ್ಪೀಡ್ ಮೀಟ್ರ್ ಅಂತ ಇರ್ತೈತಿ, ಅದನ್ನು ಸರ್ಚ್ ಮಾಡಿರಿ. ಸರ್ಚ್ ಮಾಡಿದ್ಮೇಲೆ ಈ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊರಿ. ಈಗ ಓಪನ್ ಅಂತ ಕ್ಲಿಕ್ ಮಾಡಿರಿ. ಓಪನ್ ಮಾಡಿದ್ಮೇಲೆ ಈಗ ಬ್ಯಾಕ್ ಬನ್ನಿರಿ. ಇಲ್ಲಿ ನೋಡ್ಬೋದು ನಾವು ಡಾಟಾ ಎಷ್ಟು ಯೂಸ್ ಮಾಡೀವಿ ಮತ್ತು ಡಾಟಾ ಸ್ಪೀಡ್ ಎಷ್ಟೈತೆ ಅನ್ನೋದು ಇಲ್ಲಿ ತೋರಿಸ್ಲಿಕ್ಕತ್ತೈತಿ. ನಾ ಈಗ ವೈಫೈ ಮುಖಾಂತರ ಕನೆಕ್ಟ್ ಮಾಡೀನಿ, ಅದಕ್ಕೆ ಇಲ್ಲಿ ವೈಫೈ ಒಳಗೆ ಎಷ್ಟು ಡಾಟಾ ಯೂಸ್ ಆಗೈತೆ ಅಂತ ಇಲ್ಲಿ ತೋರಿಸ್ಲಿಕ್ಕತ್ತೈತಿ. ಒಂದ್ಸಲ ಈ ಆ್ಯಪ್ನ ಕ್ಲಿಯರ್ ಮಾಡಿರಿ, ಅಂದರೆ ಬ್ಯಾಕ್ಗ್ರೌಂಡಾಗ ರನ್ ಆಗ್ಲಿಕ್ಕತ್ತಿದ್ದನ್ನ ಕ್ಲಿಯರ್ ಮಾಡಿರಿ. ಕ್ಲೋಸ್ ಮಾಡಿದ್ರು ನೋಡ್ಬೋದು ಇದು ರನ್ ಆಗ್ಲಿಕ್ಕತ್ತೈತಿ. ಅಕಸ್ಮಾತ್ ಒಂದು ವೇಳೆ ನೀವು ಯಾವ ಬ್ಯಾಕ್ಗ್ರೌಂಡಲ್ಲಿರೋ ಆ್ಯಪ್ನ ಕ್ಲೋಸ್ ಮಾಡಿದ್ರೆ ಇದು ಇಲ್ಲಿದ ಹೈಡ್ ಆಗ್ಲಿಕ್ಕತ್ತಿತ್ತು ಅಂದ್ರೆ ಇವಾಗ ಏನು ಮಾಡ್ಬೇಕಂದ್ರೆ ಈ ಆ್ಯಪ್ ಮ್ಯಾಗ ಲಾಂಗ್ ಪ್ರೆಸ್ ಮಾಡಿರಿ, ಅಥವಾ ಆ್ಯಪ್ ಸೆಟ್ಟಿಂಗ್ ಒಳಗೆ ಹೋಗ್ರಿ. ಈಗ ಆ್ಯಪ್ ಇನ್ಫೋ ಅಂತ ಇದೆ ನೋಡಿ, ಅದ್ರ ಮ್ಯಾಗ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿದ್ಮ್ಯಾಗ ಇಲ್ಲಿ ಅಡ್ವಾನ್ಸ್ಡ್ ಅಂತ ಇದೆ ನೋಡಿ, ಅದ್ರ ಮ್ಯಾಗ ಕ್ಲಿಕ್ ಮಾಡಿ. ಇಲ್ಲಿ ಇದ್ರ ಮ್ಯಾಗ ಕ್ಲಿಕ್ ಮಾಡಿರಿ. ಈ ಆಪ್ಷನ್ ಆನಲ್ಲಿ ಇರಬೇಕು. ಒಂದು ವೇಳೆ ಆ್ಯಪಲ್ಲಿ ಇತ್ತಂದ್ರೆ ನೀವು ಬ್ಯಾಕ್ಗ್ರೌಂಡ್ ಕ್ಲೋಸ್ ಮಾಡಿದ್ರೆ ಅಂದ್ರೆ ಆ್ಯಪ್ನ ಕ್ಲೋಸ್ ಮಾಡಿದ್ರೆ ಅಂದ್ರೆ ಇದನ್ನು ಹೈಡ್ ಆಗ್ತೈತಿ. ಅದಕ್ಕೆ ಇದನ್ನು ಆನ್ನಲ್ಲಿ ಇಟ್ಕೋರಿ. ವಿಡಿಯೋ ಹೇಗೆ ಅನ್ನಿಸ್ತಾ ಅಂತ ಕಮೆಂಟ್ ಮಾಡಿರಿ. ಏನಾದರೂ ತಿಳಿದಿಲ್ಲ ಕಮೆಂಟ್ ಮಾಡಿರಿ. ಮತ್ತು ಮುಂದಿನ ವಿಡಿಯೋದಾಗ ಸಿಗಮ್ಮಿ. ಅಲ್ಲಿವರೆಗೂ ಬಾಯ್.